ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ಅವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ದೇವಸ್ಥಾನಗಳಿಗೆ ಹೋದಾಗ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಥವಾ ಹುಂಡಿಗೆ ದುಡ್ಡು ಹಾಕ್ತೀವಿ. ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ನಾವು ಮುಡಿ ಕೊಡ್ತೀವಿ. ಮುಡಿ ಕೊಡೋದ್ರ ಹಿಂದೆ ಒಂದು ಕಾರಣ ಇದೆ. ಏನಪ್ಪ ಅದು ಅಂದರೆ, ಅದರಲ್ಲೂ ನಾವು ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಡಬೇಕು ಅಂದರೆ ಅದ್ರ ಹಿಂದೆ ಒಂದು ಕಾರಣ ಇದೆ. ಅದಕ್ಕೆ ನಾವು ಆ ಕಾರಣ ತಿಳ್ಕೊಂಡಿರಲ್ಲ, ಆದರೂ ಕೂಡ ಮುಡಿ ಕೊಡ್ತಾ ಇರ್ತೀವಿ. ನಮ್ಮ ಮನೆ ದೇವರು ಅಂತನೋ ಅಥವಾ ಇಷ್ಟ ದೈವ ಅಂತನೋ ಅಥವಾ ಏನೋ ಒಂದು ಹರಕೆ ಮಾಡ್ಕೊಂಡಿರ್ತೀವಿ, ಅದಾಗಿರುತ್ತೆ. ಆ ಹರಕೆ ತೀರ್ಸೋದಕ್ಕೆ ಅಂತ ಮುಡಿ ಕೊಡ್ತಾ ಇರ್ತೀವಿ ನಾವು. ಈಗ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಮುಡಿ ಕೊಡಬೇಕು, ಅಲ್ಲಿ ಏನಕ್ಕೆ ಮುಡಿ ಕೊಡ್ತೀವಿ, ಅದು ಹಿಂದಿರೋ ಒಂದು ಕಾರಣ, ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದೆ ಗೋವಿಂದ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಾವು ತಿರುಪತಿಗೆ ಹೋಗ್ತೀವಿ. ತಿರುಪತಿಗೆ ಹೋದಾಗ ದೇವರ ದರ್ಶನ ಮಾಡಿಕೊಂಡು ತುಂಬ ಹೊತ್ತು ಕಾಯಬೇಕು. ಕಾದು ದರ್ಶನ ಮಾಡ್ಕೊಂಡು ಬಂದಮೇಲೆ ಒಂಥರ ಸಮಾಧಾನ ಆಗುತ್ತೆ. ಯಾಕಂದರೆ ನಾವು ಇಷ್ಟ ದೈವ ಯಾವುದೇ ಆದ್ರೂ ತಿರುಪತಿ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವಸ್ಥಾನಕ್ಕೆ ಹೋಗೋ ತನಕ ಒಂಥರ ಅಂದರೆ ರಶ್ಶು, ಇಷ್ಟೊಂದು ಹೊತ್ತು ನಿಂತ್ಕೋಬೇಕು ಅನ್ನೆಲ್ಲ ಇರುತ್ತೆ. ಆದರೆ ದೇವರ ನೋಡಿದ ತಕ್ಷಣ ಎಲ್ಲ ಮರೆತೋಗಿ ಒಂದು ಖುಷಿ ಸಮಾಧಾನ ಅನ್ನೋ ಭಾವನೆ ಉಂಟಾಗುತ್ತೆ. ಅದೇ ರೀತಿ ತಿರುಪತಿಗೆ ಹೋದಾಗಲೂ ಆಗುತ್ತೆ. ಅಲ್ಲಿ ಸ್ವಲ್ಪ ಜಾಸ್ತಿ ನಿಂತ್ಕೋಬೇಕು, ಅಲ್ಲಿ ಜಾಸ್ತಿ ಕಾಯಬೇಕು ಅನ್ನೋದೊಂದಿರುತ್ತೆ. ಆದರೆ ದರ್ಶನ ಆದ ತಕ್ಷಣ ದೇವರ ಅನುಗ್ರಹ ಆಯಿತು ಅನ್ನೋ ನಂಬಿಕೆಯಲ್ಲಿ ಖುಷಿಯಾಗಿ ಇರ್ತೀವಿ. ಇನ್ನು ಅಲ್ಲಿ ಮುಡಿ ಕೊಡ್ತೀವಿ. ಯಾಕಪ್ಪ ಅಂದರೆ, ನೀವು ಹೋದಾಗ ಅಲ್ಲಿ ನೋಡ್ಬೋದು, ವೆಂಕಟೇಶ್ವರ ಸ್ವಾಮಿಯ ತಲೆ ಮೇಲೆ ಅಂದರೆ ಬಲಗಡೆ ಒಂದು ಗಾಯ ಆಗಿರೋ ರೀತಿ ಇರುತ್ತೆ. ಈಗಲೂ ಅಲ್ಲಿಗೆ ಗಂಧವನ್ನು ಹಚ್ಚುವ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ಈಗ ಅದು ಏನಕ್ಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತಿರುಪತಿ ತಿಮ್ಮಪ್ಪ ಹುತ್ತದಲ್ಲಿ ಇರ್ತಾನೆ. ಆವಾಗ ಈಶ್ವರನೇ ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸ್ತಾನೆ ಅಂತ ಹೇಳ್ತಾರೆ. ರಾಜ ಚೋಳನ ಅರಮನೆ ಹಸುಗಳನ್ನ ನೋಡ್ಕೊಳ್ತಿದ್ದಾಗ ಆ ಹಸುಗಳನ್ನ ನೋಡ್ಕೊಳ್ಳುವಂಥವನಿಗೆ ಈ ಕಾಮಧೇನು ಹೆಸರಿನ ಹಸು ಹಾಲು ಕೊಡೋದೇ ಇಲ್ಲ. ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಹಸುಗಳು ಹಾಲು ಕೊಡ್ತಾ ಇರ್ತವೆ. ಸಂಜೆ ಹೊತ್ತು ಇಟ್ಕೊಂಡು ಬಂದಾಗ ಹಾಲು ಕರಿಬೇಕಾದ್ರೆ ಎಲ್ಲ ಹಸುಗಳು ಹಾಲು ಕೊಡಿದ್ವಿ. ಆದರೆ ಇದೊಂದು ಹಸು ಮಾತ್ರ ಹಾಲು ಕೊಡಲ್ಲ. ಏನಕ್ಕೆ ಹಾಲು ಕೊಡಲ್ಲ ಅಂತ ಒಂದಿನ ಅದನ್ನ ಹಿಂದೆನೇ ಬರ್ತಾನೆ. ಹಿಂದೆ ಬಂದಾಗ ಆ ಹಸು ಆ ಹುತ್ತದಲ್ಲಿರೋ ಆ ಶ್ರೀನಿವಾಸನಿಗೆ ಹಾಲು ಕೊಡ್ತಾ ಇರುತ್ತೆ. ಅವನಿಗೆ ಅದು ಗೊತ್ತಿರಲ್ಲ ಏನಕ್ಕೆ ಹಾಲು ಕೊಡ್ತಾ ಇದೆ. ಹುತ್ತಕ್ಕೆ ಹಾಲು ಕೊಡ್ತಾ ಇದೆಯಲ್ಲ ಅಂದ್ಬಿಟ್ಟು ಅವನು ಕೋಪ ಬಂದು ಹೊಡಿತಾನೆ. ಹೊಡೆದಾಗ ಅದು ಕೊಡ್ಲಿ ಏಟು ಹಸು ಮುಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಆ ಏಟು ಶ್ರೀನಿವಾಸನ ತಲೆಗೆ ಬಿದ್ದು ಬಿಡುತ್ತೆ. ಶ್ರೀನಿವಾಸನ ಪರಮ ಭಕ್ತೆ ನೀಲಾದೇವಿ ಇದನ್ನು ನೋಡ್ಬಿಟ್ಟು ಏನು ಮಾಡ್ತಾಳೆ, ಆವಾಗ ರಕ್ತ ಬರುತ್ತೆ. ಅದನ್ನೆಲ್ಲ ಅವನು ಹಸು ಕಾಯೋನು ತಪ್ಪಾಯಿತು ಸ್ವಾಮಿ ಅಂದ್ಬಿಟ್ಟೆಲ್ಲ ಕೇಳಿಕೊಂಡು ಎಲ್ಲ ಮಾಡ್ತಾನೆ. ಅದಾದಮೇಲೆ ಎಲ್ಲ ಸರಿ ಹೋದ್ರೂ ಕೂಡ ಶ್ರೀನಿವಾಸನಿಗೆ ಕೂದಲು ಇದು ಏಟಾಗಿರುತ್ತಲ್ಲ, ಅದಕ್ಕೆ ಅವನ ಪರಮ ಭಕ್ತೆ ನೀಲಾದೇವಿ ಏನು ಮಾಡ್ತಾಳೆ, ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಅವನು ಏಟಾಗಿತ್ತಲ್ಲ ಆ ಜಾಗಕ್ಕೆ ಅಂಟಿಸ್ತಾಳೆ. ಜೋಡಿಸೋದ್ರಿಂದ ನೀಲಾದೇವಿಗೆ ಒಂದು ವರ ಕೊಡ್ತಾನೆ ಶ್ರೀನಿವಾಸ. ನಾವು ಕಲಿಯುಗದಲ್ಲಿ ನನ್ನ ಭಕ್ತರು ನನ್ನ ಕ್ಷೇತ್ರಕ್ಕೆ ಬರ್ತಾರೆ, ಅವರು ಕೊಡುವ ಮುಡಿಯೆಲ್ಲ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರು ಏನು ತಲೆ ಕೂದಲು ಕೊಡ್ತಾರೋ ನನಗೆ ಮುಡಿ ಅಂತ, ಅದು ನನ್ನ ಮೂಲಕ ನಿನಗೆ ಸಮರ್ಪಣೆ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಈಗಲೂ ಯಾರು ತಲೆ ಕೊಡ್ತಾ ಇರೋದು ನೀಲಾದೇವಿ ಮೂಲಕನೇ ಅಂದರೆ ಗೋವಿಂದನಿಗೆ ಸಮರ್ಪಣೆ ಆಗುತ್ತೆ ಅನ್ನೋ ಒಂದು ಇತಿಹಾಸ ಇದೆ. ಅಂದರೆ ನಾವೇನು ಕೊಡ್ತೀವಿ ಅದು ನೀಲಾದೇವಿಗೆ ಅರ್ಪಣೆಯಾಗಿ ಆಮೇಲೆ ಗೋವಿಂದನಿಗೆ ಅರ್ಪಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಕೂದಲು ನೀಲಾದೇವಿಗೆ ಜೋಡಿಸಿದ ಕೂದಲು ಈಗಲೂ ಗೋವಿಂದನ ಹಿಂಭಾಗದಲ್ಲಿ ತಲೆಯಲ್ಲಿದೆ ಅಂತ ಹೇಳ್ತಾರೆ. ಈ ತಿರುಪತಿ ತಿಮ್ಮಪ್ಪಂದು ತುಂಬ ಇದೇ ಥರ ಮಹಾತ್ಮೆಗಳು. ಈ ಬೆಟ್ಟದಲ್ಲಿ ನೆಲೆಗೊಂಡಿರೋ ವೆಂಕಟರಮಣ ಸ್ವಾಮಿ ಸಂಪೂರ್ಣವಾಗಿ ಸ್ವಯಂ ಉದ್ಭವ ಮೂರ್ತಿ, ಅದನ್ನು ಯಾರು ಸ್ಥಾಪನೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಪ್ರತ್ಯಕ್ಷವಾಗಿ ಅಂದರೆ ಈಗ ನಡೆದಿರುವಂಥ ಕತೆ ಗೋವಿಂದನ ನಿಜವಾದ ಮಹಾತ್ಮೆಯನ್ನು ಹೇಳ್ತೀನಿ. ಇದು ನಿಜವಾಗಿ ನಡೆದಿರೋದು. ಡೆಲ್ಲಿ ಮೂಲದಲ್ಲಿ ಡೆಲ್ಲಿಯಲ್ಲಿರೋ ಪ್ರತಿಮಾ ಅನ್ನೋರು ಒಂದು ಕುಟುಂಬ ಇರುತ್ತೆ. ಅವರು ತುಂಬ ವರ್ಷಗಳಿಂದ ತಿರುಪತಿಗೆ ಹೋಗ್ತಾ ಇರ್ತಾರೆ. ಅವ್ರಿಗೊಂದು ಮಗು ಹುಟ್ಟಿರುತ್ತೆ. ಆ ಮಗು ಹೆಸರು ದೀಪಕ್ ಅಂತ. ಅದು ಮೂಗಾಗಿರುತ್ತೆ, ಹುಟ್ಟುತ್ತವಿಂದ ಮಾತೇ ಬರಲ್ಲ. ಅವರು ಮಾತು ಬರಲ್ಲ ಅಂದಾಗ ಎಲ್ಲರಿಗೂ ಗೊತ್ತು, ಅವರನ್ನು ಹೆಂಗೆ ಹೀಯಾಳಿಸಿ ಮಾತಾಡ್ತಾರೆ, ನಿನ್ನ ಮಗ ಮಾತು ಬರಲ್ಲ ಅಂತೆಲ್ಲ ತುಂಬ ಹೀಯಾಳಿಸಿದಾಗ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ.
ಅವ್ರಿಗೆ ಮಗು 4 ವರ್ಷ ಆಗಿರುತ್ತೆ, ಆದರೂ ಕೂಡ ಮಾತಾಡ್ತಾನೆ ಇರಲ್ಲ. ವೈದ್ಯರಿಗೆಲ್ಲ ತೋರಿಸ್ತಾರೆ, ಎಷ್ಟೇ ತೋರಿಸಿ ಏನೇ ಮಾಡಿದ್ರು ಕೂಡ ನಿಮ್ಮ ಮಗುಗೆ ಮಾತು ಬರಲ್ಲ ಅಷ್ಟೇನೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸುಮ್ಮನಾಗ್ಬಿಟ್ಟು ಅವರು ತಿರುಪ್ತಿಗೆ ಹೋಗ್ತಾನೇ ಇರ್ತಾರೆ. ಪ್ರತಿ ವರ್ಷ ಹೋಗ್ಬಿಟ್ಟು ಅವ್ರಿಗೆ ಬೇಜಾರಾದಾಗೆಲ್ಲ ಮತ್ತು ಬೇಕು ಅನ್ನಿಸ್ದಾಗ ತುಂಬ ಬೇಜಾರಾದಾಗೆಲ್ಲ ಹೋಗ್ತಾ ಇರ್ತಾರೆ. ಆವಾಗ ಹೋದಾಗ ಏನು ಮಾಡ್ತಾರೆ, ಸ್ವಾಮಿ ನನ್ನ ಮಗನಿಗೆ ಮಾತು ಬರುವಂತೆ ಕೃಪೆ ಮಾಡು, ನಾನು ನಿನ್ನ ದರ್ಶನವನ್ನು ತುಂಬ ಸರಿ ಮಾಡ್ತಾ ಇರ್ತೀನಿ ನಂಗೆ ಅಂತ ಹರಕೆಯನ್ನು ಕಟ್ಕೋತಾರೆ. ಅವ್ನಿಗೇನು ಆರೋಗ್ಯ ಸಮಸ್ಯೆ ಇತ್ತೋ ಅದು ಸ್ವಲ್ಪ ಸ್ವಲ್ಪವಾಗಿ ಆರೋಗ್ಯ ಸಮಸ್ಯೆ ಸುಧಾರಿಸ್ತಾ ಬರುತ್ತೆ. ಅಂದರೆ ಅವ್ನಿಗೆ ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ ಅವ್ರ ಮಗನಿಗೆ. ಅದೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಯಾವಾಗ ಅಂದ್ಕೊಂಡು ಪ್ರತಿ ತಿಂಗಳು ಅಥವಾ 2-3 ತಿಂಗಳಿಗೊಂದ್ಸರಿ ಹೋಗೋಕ್ಕೆ ಶುರು ಮಾಡಿದ್ರು ಅವಾಗೆಲ್ಲ ಆರೋಗ್ಯ ಸಮಸ್ಯೆ ಸ್ವಲ್ಪ ಸ್ವಲ್ಪವಾಗಿ ಸುಧಾರಿಸ್ತಾ ಬರುತ್ತೆ. ಆದರೂ ಕೂಡ ಅವ್ರ ಮಗನಿಗೆ ಮಾತು ಬಂದಿರಲ್ಲ. ಸ್ವಾಮಿ ಏನು ಮಾಡಿದ್ರು ಇವನಿಗೆ ಮಾತು ಬರಲ್ಲ ಅಂತ ಅಂದ್ಬಿಟ್ಟು ತಂದೆ ನೀನು ದರ್ಶನ ಮಾಡ್ತಾ ಇದ್ದೀನಿ, ಆದರೂ ಕೂಡ ಇನ್ನೂ ನನ್ನ ಮಗನಿಗೆ ಮಾತು ಕೊಡಲಿಲ್ವಲ್ಲ ಅಂತ ಅಂದ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಪ್ರವೇಶಿಸ್ಬೇಕಾದ್ರೆ ದರ್ಶನಕ್ಕೆ ಬರೋ ದಾರಿಯಲ್ಲಿ ಪ್ರತಿಮಾ ಅವ್ರ ಮನಸ್ಸು ತಿಮ್ಮಪ್ಪನ ಮೇಲೆ, ತಂದೆ ಇಷ್ಟು ವರ್ಷದಿಂದ ಕೂಗ್ತಾ ಇದ್ದೀನಿ, ನನ್ನ ಮಗನಿಗೆ ನೀನು ಕೃಪಾದೃಷ್ಟಿಯನ್ನು ಬೀರು, ಇನ್ನೂ ಹೆಚ್ಚು ಸಮಯ ಕಾಲಹರಣ ಮಾಡಬೇಡ ಅಂತ ಅಂದ್ಕೊಳ್ತಾ ಹೋಗ್ತಾರೆ. ವೆಂಕಟೇಶ್ವರನ ನಾಮಸ್ಮರಣೆಯನ್ನು ಮಾಡ್ತಾನೆ ಅವರು ದೇವಸ್ಥಾನದ ಆವರಣನ ಪ್ರವೇಶಿಸ್ತಾರೆ. ಆಮೇಲೆ ದೇವರ ದರ್ಶನನೂ ಕೂಡ ಪಡಿತಾರೆ. ದೇವರ ದರ್ಶನ ಪಡೆದು ನಂತರ ತೀರ್ಥ ಸ್ವೀಕರಿಸ್ಬೇಕಾದ್ರೆ ಅವರು ಮಗ ಗೋವಿಂದ ಅಂತ, ಅಂದರೆ ಫಸ್ಟೇ ಮಾತಾಡೋದಲ್ವ, ಸ್ವಲ್ಪ ಸ್ಪಷ್ಟವಾಗಲ್ದಿರೋ ಅಸ್ಪಷ್ಟವಾಗಿ ಹೇಳ್ತಾನೆ. ಆವಾಗ ಪ್ರತಿಮಾ ಅವ್ರ ದಂಪತಿಗಳಿಗೆ, ಅಂದರೆ ಪ್ರತಿಮಂಗೂ ಪ್ರತಿಮಾ ಅವ್ರ ಗಂಡನಿಗೂ ಆಶ್ಚರ್ಯ ಆಗುತ್ತೆ. ಇದು ನನ್ಸ ಏನೂ ಗೊತ್ತಾಗಲ್ಲ. ಯಾವುದೇ ಸಮಯಕ್ಕೆ ದೀಪಕ್ ಮತ್ತೊಮ್ಮೆ ಹೇಳ್ತಾನೆ ಗೋವಿಂದ ಅಂತ. ಆ ಮಾತನ್ನು ಕೇಳಿದ ಪ್ರತಿಮಾ ದಂಪತಿಗಳಿಗೆ ತುಂಬ ಖುಷಿಯಾಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ನಿನ್ನ ಮಗ ಮಾತಾಡೋದಿಲ್ಲ ಅಂದಷ್ಟೇ ಹೇಳಿದ್ದಕ್ಕೆ ತುಂಬ ಬೇಜಾರಾಗಿದ್ದಂಥ ಇವ್ರಿಗೆ ಗೋವಿಂದ ಗೋವಿಂದ ಅನ್ನೋ ಮಾತು ಕೇಳಿ ತುಂಬ ಖುಷಿಯಾಗತ್ತೆ. ಆಮೇಲೆ ಅವನು ಅಮ್ಮ ಅಂತ ಕೂಡ ಕರೀತಾನೆ. ಆವಾಗ ಅವ್ರಿಗೆ ತುಂಬ ಖುಷಿಯಾಗಿ ದೇವರಿಗೆ ಅಲ್ಲೇ ಒಂದು ಇದೆಲ್ಲ ದೇವ್ರ ಪವಾಡ ನಿನ್ನಿಂದನೇ ಆಗಿದ್ದು ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಹೇಳ್ಕೊತಾರೆ. ಇದನ್ನು ಮೀಡಿಯಾದಲ್ಲೂ ಕೂಡ ತೋರಿಸಲಾಗಿದೆ. ಅಲ್ಲಿ ಅವರು ಯಾವಾಗ ಅದು ಹೇಳಿದ್ರು ಆವಾಗ ಅವರು ನಂಗೆ ಮಗನಿಗೆ ಮಾತು ಬರ್ತಿರ್ಲಿಲ್ಲ ಅಂತ ಹೇಳಿದ್ರು. ಅಲ್ಲಿರೋರೆಲ್ಲ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡಿ ಇದನ್ನು ತುಂಬ ಖುಷಿಯಿಂದ ಹೇಳ್ಕೊಂಡ್ರು. ಅವರು ದೀಪಕ್ನ ಹಿಂದಿನ ವೈದ್ಯಕೀಯ ಏನು ರಿಪೋರ್ಟ್ ಇತ್ತೋ ಅದನ್ನೆಲ್ಲ ತಗೊಂಡು ಇದೆಲ್ಲ ಶ್ರೀನಿವಾಸನ ಮಹಿಮೆ ಅಂತ 2014ರಲ್ಲಿ ಇದನ್ನು ಪ್ರಸಾರ ಮಾಡಿದ್ರು ಎಲ್ಲ ಮೀಡಿಯಾದವರು. ಅದರ ಹಿಂದಿನ ರಿಪೋರ್ಟು ಮತ್ತು ಆಗ ಪುಟ್ಟ ಬಾಲಕ ಏನು ಮಾತಾಡ್ತಿದ್ದ ಅದನ್ನೆಲ್ಲ ತಗೊಂಡು ಗೋವಿಂದನ ನಾಮಸ್ಮರಣೆಯಿಂದ ಇವೆಲ್ಲ ಆಗಿತ್ತು ಅಂತ ಅವರು ಇದನ್ನೆಲ್ಲ ತೋರಿಸಿದ್ರು. ಇದು 2014ರಲ್ಲಿ ನಿಜವಾಗಿ ನಡೆದ ಘಟನೆ. ನಿಮಗೂ ಹೀಗೆ ಶ್ರೀನಿವಾಸನ ಪವಾಡಗಳು ಅನೇಕ ಆಗಿರ್ಬೋದು. ಹಾಗಿದ್ದರೆ ಇದ್ರ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಗೋವಿಂದ ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.